ನಮಸ್ಕಾರ. ಅಶ್ವಕೃಷಿ ಚಾನೆಲ್ಗೆ ಸ್ವಾಗತ. ನಾನು ವನಿತಾ. ಜೇನು ಕೃಷಿ ಬದುಕಿಗೆ ಖುಷಿ, ಲಕ್ಷ ಲಕ್ಷ ಎನಿಸಬಹುದು. ಇತ್ತೀಚಿನ ದಿನಗಳಲ್ಲಿ ಕೃಷಿಯ ಜೊತೆಗೆ ಹೆಚ್ಚುವರಿ ಆದಾಯ ನೀಡುವ ಉದ್ಯಮಗಳತ್ತ ರೈತರು ಹೆಚ್ಚು ಆಸಕ್ತಿ ತೋರುತ್ತಿದ್ದಾರೆ. ಅವುಗಳಲ್ಲಿ ಜೇನು ಕೃಷಿ ಪ್ರಮುಖವಾದದ್ದು. ಕಡಿಮೆ ಜಾಗ, ಕಡಿಮೆ ಬಂಡವಾಳ ಮತ್ತು ಕಡಿಮೆ ನಿರ್ವಹಣೆಯೊಂದಿಗೆ ಆರಂಭಿಸಬಹುದಾದ ಜೇನು ಕೃಷಿ ಉತ್ತಮ ಆದಾಯದ ಜೊತೆಗೆ ಪರಿಸರ ಸಮತೋಲನಕ್ಕೂ ಸಹಕಾರಿಯಾಗಿದೆ. ಜೇನುನೊಣಗಳನ್ನು ವೈಜ್ಞಾನಿಕವಾಗಿ ಸಾಕಿ ಅವುಗಳಿಂದ ಜೇನುತುಪ್ಪ, ನೈಸರ್ಗಿಕ ಮೀನಾ, ರಾಯಲ್ ಜೆಲ್ಲಿ ಸೇರಿದಂತೆ ಮುಂತಾದ ಉತ್ಪನ್ನಗಳನ್ನು ಪಡೆಯಲಾಗುತ್ತದೆ. ಜೇನು ಸಾಕಾಣಿಕೆಯು ಅತ್ಯಂತ ಲಾಭದಾಯಕ ಕೃಷಿ ಆಧಾರಿತ ಉದ್ಯಮವಾಗಿದೆ. ಇದು ರೈತರಿಗೆ ಹೆಚ್ಚುವರಿ ಆದಾಯವನ್ನ ತರುವುದಲ್ಲದೆ ಬೆಳೆಗಳ ಇಳುವರಿಯನ್ನ ಹೆಚ್ಚಿಸಲು ಸಹಕಾರಿಯಾಗಿದೆ. ಇನ್ನು ಭಾರತದಲ್ಲಿ ಸ್ಥಳೀಯವಾಗಿ ಏಪಿಸ್ ಸೆರೆನಾ, ಇಂಡಿಕಾ ಮತ್ತು ಮೆಲ್ಲಿಫೆರಾ ತಳಿಗಳು ಜೇನು ಸಾಕಾಣಿಕೆಗೆ ಹೆಚ್ಚು ಸೂಕ್ತವಾಗಿದೆ. ಜೇನು ಸಾಕಾಣಿಕೆಯನ್ನ ನೆರಳಿನಲ್ಲಿ, ತೇವಾಂಶವಿಲ್ಲದ ಸ್ವಚ್ಛ ಜಾಗದಲ್ಲಿ ಮತ್ತು ಹೂ ಬಿಡುವ ಗಿಡ ಮರಗಳು ಹೇರಳವಾಗಿರುವ ಸ್ಥಳಗಳಲ್ಲಿ ಮಾಡುವುದು ಸೂಕ್ತವಾಗಿದೆ. ಹಾಗೂ ಜೇನುನೊಣಗಳಿಗೆ ಹಾನಿ ಮಾಡುವ ಕೀಟಗಳು ಮತ್ತು ರೋಗಗಳ ಬಗ್ಗೆ ನಿಗಾ ವಹಿಸುವುದು ಅತ್ಯಗತ್ಯವಾಗಿದೆ. ಮಳೆಗಾಲದಲ್ಲಿ ಅಥವಾ ಹೂವುಗಳು ಇಲ್ಲದ ಸಮಯದಲ್ಲಿ ಅವುಗಳಿಗೆ ಸಕ್ಕರೆ ಪಾಕವನ್ನ ಆಹಾರವಾಗಿ ನೀಡಬೇಕಾಗುತ್ತದೆ. ಒಂದು ಜೇನು ಪೆಟ್ಟಿಗೆಯಿಂದ ವರ್ಷಕ್ಕೆ ಸುಮಾರು 15ರಿಂದ 30 ಕೆಜಿ ಜೇನುತುಪ್ಪ ಪಡೆಯಬಹುದು. ಮಾರುಕಟ್ಟೆಯಲ್ಲಿ ಜೇನುತುಪ್ಪಕ್ಕೆ ಉತ್ತಮ ಬೆಲೆ ದೊರೆಯುತ್ತದೆ. 10 ಪೆಟ್ಟಿಗೆಗಳನ್ನು ಹೊಂದಿರುವ ರೈತರು ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಆದಾಯ ಗಳಿಸುವ ಸಾಧ್ಯತೆ ಇದೆ. ಜೇನು ಕೃಷಿಯಲ್ಲಿ ಗಮನಿಸಬೇಕಾದ ಅಂಶಗಳೆಂದರೆ ಕೀಟನಾಶಕಗಳ ಸಿಂಪಡಣೆ ನಡೆಯುವ ಪ್ರದೇಶಗಳಿಂದ ದೂರವಿರಬೇಕು. ಇನ್ನು ಪೆಟ್ಟಿಗೆಗಳನ್ನ ಆಗಿಂದಾಗೆ ಸ್ವಚ್ಛಗೊಳಿಸಬೇಕು. ತಜ್ಞರಿಂದ ತರಬೇತಿ ಪಡೆದು ಆರಂಭಿಸುವುದು ಉತ್ತಮ. ಕಾಲಕಾಲಕ್ಕೆ ಜೇನುನೊಣಗಳ ಆರೋಗ್ಯ ಪರಿಶೀಲನೆ ಮಾಡಬೇಕು. ಇನ್ನು ಆರಂಭದಲ್ಲಿ 5ರಿಂದ 10 ಪೆಟ್ಟಿಗೆಗಳೊಂದಿಗೆ ಉದ್ಯಮ ಆರಂಭಿಸಬಹುದು. ಹೆಚ್ಚು ಸುರಕ್ಷಿತವಾಗಿದೆ. ಕಡಿಮೆ ವೆಚ್ಚದಲ್ಲಿ ಉತ್ತಮ ಆದಾಯ ಗಳಿಸಲು ಬಯಸುವ ರೈತರಿಗೆ ಜೇನು ಕೃಷಿ ಅತ್ಯುತ್ತಮ ಪೂರಕ ಉದ್ಯಮವಾಗಿದೆ. ವೈಜ್ಞಾನಿಕ ವಿಧಾನಗಳನ್ನು ಅನುಸರಿಸಿ ಜೇನು ಕೃಷಿ ಮಾಡಿದರೆ ಜೇನುತುಪ್ಪ ಉತ್ಪಾದನೆ ಜೊತೆಗೆ ಬೆಳೆಗಳ ಉತ್ಪಾದಕತೆಯನ್ನು ಕೂಡ ಹೆಚ್ಚಿಸಿ ದ್ವಿಗುಣ ಲಾಭ ಪಡೆಯಬಹುದು. ಕೇಂದ್ರ ಸರ್ಕಾರವು ಜೇನು ಕೃಷಿಯನ್ನ ಉತ್ತೇಜಿಸಲು ರಾಷ್ಟ್ರೀಯ ಜೇನು ಸಾಕಣೆ ಮತ್ತು ಜೇನು ಮಿಷನ್ ಯೋಜನೆಯನ್ನ ಜಾರಿಗೆ ತಂದಿದೆ. ಈ ಯೋಜನೆಯನ್ನ ಇದರ ಅಡಿಯಲ್ಲಿ ತರಬೇತಿ ಮತ್ತು ಸಬ್ಸಿಡಿಗಳನ್ನ ಪಡೆಯಬಹುದು. ಫಲಾನುಭವಿಗಳಿರುವ ಪ್ರದೇಶಕ್ಕೆ ಅನುಗುಣವಾಗಿ ಸಹಾಯಧನವನ್ನು ಒದಗಿಸಲಾಗುತ್ತದೆ. ಸಾಮಾನ್ಯ ಮಾದರಿಯ ವ್ಯಕ್ತಿಗಳಿಗೆ 50% ಮತ್ತು ಗುಂಪುಗಳಿಗೆ 75% ಇರುತ್ತದೆ. ಪ್ರತಿ ಫಲಾನುಭವಿಗೆ ಗರಿಷ್ಠ 50 ಪೆಟ್ಟಿಗೆಗಳಿಗೆ ನೆರವು ಸೀಮಿತವಾಗಿರುತ್ತದೆ. ಒಂದು ಸೆಟ್ಟಿಗೆ ಗರಿಷ್ಠ 8,000 ರೂಪಾಯಿವರೆಗೆ ಸಹಾಯಧನ ಲಭ್ಯವಿದೆ. ಜೇನು ಸಾಕಾಣಿಕೆಯಲ್ಲಿ ತೊಡಗಿರುವ ಮಹಿಳಾ ಗುಂಪುಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತದೆ. ಹೊಸ ಮಹಿಳಾ ಗುಂಪುಗಳ ರಚನೆಗಾಗಿ 20,000 ರೂಪಾಯಿ ನೆರವು ಹಾಗೂ ಬಂಡವಾಳಕ್ಕಾಗಿ ಪ್ರತಿ ಗುಂಪಿಗೆ 50,000 ರೂಪಾಯಿ ನೆರವು ನೀಡಲಾಗುತ್ತದೆ. ಒಟ್ನಲ್ಲಿ ಆಧುನಿಕ ಕೃಷಿಯ ಜೊತೆಗೆ ಜೇನು ಕೃಷಿಯನ್ನ ರೈತರು ಅಳವಡಿಸಿಕೊಳ್ಳುವುದು ಆದಾಯ ಹೆಚ್ಚಿಸುವ ಪರಿಣಾಮಕಾರಿ ಮಾರ್ಗವಾಗಿದೆ. ಇದೇ ತರಹದ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವಕೃಷಿ ಚಾನೆಲ್. ನಮಸ್ಕಾರ.